ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನೆಲ್. ನಾನಿವತ್ತು ನೋಡೋದಕ್ಕೆ ತುಂಬಾ ಸಿಂಪಲ್ ಇದೆ ಡಿಸೈನು, ಯಾವ ರೀತಿ ಹಾಕೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ನೀವು ಹೊಸಬ್ರಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಯಾವ ರೀತಿ ಹಾಕೋದಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಡಿಸೈನ್ ಹಾಕೋದಕ್ಕೆ ನಾನು 7 ನಂಬರ್ ಇರೋ ನೀಡೆಲ್ಲ ತೊಗೊಂಡಿದ್ದೀನಿ ಮತ್ತು 7 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅದರ ಪಕ್ಕನೇ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು 2 ಚೈನ್ ಹಾಕೊಂಡೆ. 2 ಚೈನ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಅದರ ಪಕ್ಕನೇ ನಾವೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ. 2 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. 2 ಚೈನ್ ಹಾಕೊಂಡಾದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ಇಳ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಒಂದು ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಗ್ಯಾಪ್ ಕಾಣ್ತಾ ಇದೆ ನೋಡಿ, ಆ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ಬನ್ನಿ. ಇವಾಗ ನೀಡಲ್ ಮೇಲ್ಗಡೆ 3 ಚೈನ್ ಕಾಣ್ತಾ ಇರುತ್ತೆ. 2 ಮಾತ್ರ ಒಂದು ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಇನ್ನೊಂದು ಚೈನ್ನ. ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ. ಡಬಲ್ ಕ್ರೋಶೆ ಗ್ಯಾಪಲ್ಲಿ ಸೇರಿಸ್ಕೊಂಡು ನೀಡಲ್ನ ಮತ್ತೆ 2 ಮಾತ್ರ ಒಂದು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮತ್ತೆ ನೀಡಲ್ ಮೇಲ್ಗಡೆ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ಬನ್ನಿ. ತೊಗೊಂಡು ಬಂದು 2 ಚೈನ್ನ ಮಾತ್ರ ಒಂದು ಮಾಡ್ಕೋಬೇಕಾಗತ್ತೆ. ಟೋಟಲಾಗಿ ನಾನಿಲ್ಲಿ 7 ಟೈಮ್ ಈ ರೀತಿ ಮಾಡ್ಕೊತಾ ಇದ್ದೀನಿ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ. ಫ್ರೆಂಡ್ಸ್, 7 ಟೈಮ್ ಆದಮೇಲೆ ಒಂದೇ ಬಾರಿ ಎಲ್ಲವನ್ನು ಒಂದು ಮಾಡಿಕೊಂಡೆ. ಇವಾಗ ಮತ್ತೆ 4 ಚೈನ್ ಹಾಕೊಳ್ಳೋಣ. ಇಲ್ಲಿ 4 ಚೈನ್ ಹಾಕ್ತಾ ಇದ್ದೀನಿ. 4 ಚೈನ್ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್, ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಾದ್ಮೇಲೆ ನೋಡಿ, ಬೀಡ್ ಹಾಕೋಕ್ಕೂ ಮುಂಚೆ ಏನು 2 ಚೈನ್ ಹಾಕಿರ್ತೀವಲ್ಲ, ಆ 2 ಚೈನ್ ಗ್ಯಾಪಲ್ಲೇ ನಾನು ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಸೀರೆನ ಸೀದಾ ಮಾಡ್ಕೊಳ್ಳಿ. ಸೀದಾ ಮಾಡ್ಕೊಂಡಾದ್ಮೇಲೆ 4 ಚೈನ್ ಹಾಕಿದ್ವಲ್ಲ, ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. 6 ಟೈಮಲ್ಲಿ ನಾನು ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ 4 ಚೈನ್ ಮೇಲ್ಗಡೆ. ನೋಡಿ ಫ್ರೆಂಡ್ಸ್, 4 ಚೈನ್ ಮೇಲ್ಗಡೆ 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಗ್ಯಾಪ್ ನೋಡ್ಕೊಳ್ಳಿ, ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಗ್ಯಾಪ್ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ, ಅಂತಂದರೆ ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇದು ಪಫ್ ಥರ ರೆಡಿ ಆಗುತ್ತೆ ಇದು ಡಿಸೈನು. ಮತ್ತು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, 2 ಚೈನ್ ಆದಮೇಲೆ ಒಂದು ಬೀಡನ್ನ ಸೇರಿಸ್ಕೊಳ್ಳಿ.
ನೀವು ಈ ಗೋಲ್ಡ್ ಬೀಡ್ ಬದಲು ನೀವು ಸ್ಮಾಲ್ ಸೈಜಿನ ಪರ್ಲ್ ಬೀಡ್ ಆದರೂ ಅಥವಾ ಕ್ರಿಸ್ಟಲ್ ಬೀಡ್ ಆ ರೀತಿ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ಬಂದು 3 ಚೈನ್ ಇರುತ್ತೆ, 2 ಮಾತ್ರ ಒಂದು ಮಾಡ್ಕೋಬೇಕು. ಸೇಮ್ ಅದೇ ರೀತಿ ಕೆಳಗಡೆಯಿಂದ ಥ್ರೆಡ್ನ ತೊಗೊಂಡು ಬರ್ತಿರಲ್ಲ, ಅದಾದಮೇಲೆ 2 ಚೈನ್ನ ಮಾತ್ರ ಒಂದು ಮಾಡ್ಕೋಬೇಕಾಗತ್ತೆ. ಟೋಟಲಾಗಿ ನಾನಿಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ 7 ಟೈಮ್ ಈ ರೀತಿ ಪಫ್ ಬರೋ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೋಡಿ ಫ್ರೆಂಡ್ಸ್, 7 ಟೈಮ್ಸ್ ಹಾಕ್ಕೊಂಡೆ. ಅದಾದಮೇಲೆ ಅದು ಏನು ಮೇಲ್ಗಡೆ ಕಾಣ್ತಾ ಇರುತ್ತಲ್ಲ ಚೈನ ಒಂದೇ ಬಾರಿ ಒಂದು ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕ್ಕೊಂಡು ಸೀರೆನ ಉಲ್ಟಾ ಮಾಡಿಕೊಂಡು ನೋಡಿ, ಇದು 2 ಪಫ್ಗೂ ಒಂದು ಕನೆಕ್ಟ್ ಆಗೋ ರೀತಿ ಒಂದು ಚೈನ್ ಕಾಣ್ತಾ ಇರುತ್ತೆ, ಅಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೀರೆನ ಸೀದಾ ಮಾಡಿಕೊಂಡು 4 ಚೈನ್ ಹಾಕಿರ್ತೀವಲ್ಲ ಆ 4 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಫ್ರೆಂಡ್ಸ್, 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ತಕೊಂಡು ಕರೆಕ್ಟಾಗಿ ನೀಡಲ್ನ ಇಟ್ಕೊಳ್ಳಿ. ನೋಡಿ ಎಲ್ಲಾಗುತ್ತೋ ಗ್ಯಾಪು ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಡಬಲ್ ಕ್ರೋಶೆ ಹಾಕ್ಕೊಂಡೆ. ಅದಾದಮೇಲೆ 2 ಚೈನ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲ್ಗಡೆ ಒಂದು ಸತಿ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು 2 ಮಾತ್ರ ಒಂದು ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ 7 ಟೈಮ್ ಈ ರೀತಿ ಹಾಕ್ತಾ ಇದ್ದೀನಿ ಇಲ್ಲಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ. ಫ್ರೆಂಡ್ಸ್, ಈ ರೀತಿ ಬರುತ್ತೆ ನೋಡಿ ಡಿಸೈನು. ಇದೇ ಡಿಸೈನ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ.
ನೋಡಿ ಫ್ರೆಂಡ್ಸ್, ಕಂಪ್ಲೀಟಾಗಿ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ. ತುಂಬಾ ಸಿಂಪಲ್ಲಾಗೆ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ನಾನು ಈ ಸೀರೆ ಒಳಗಡೆ ಗೋಲ್ಡ್ ಮತ್ತು ಪಿಸ್ತಾ ಕಲರ್ ಮತ್ತು ಗ್ರೀನ್ ಕಲರ್ ತೊಗೊಂಡು ನಾನು ಕುಚ್ಚು ಹಾಕಿರೋದು. ಸೀರೆ ಪೂರ್ತಿ ಎಲ್ಲ ಇರೋದು ಗೋಲ್ಡ್ ಮತ್ತು ಪಿಸ್ತಾ ಕಲರ್ ಒಳಗಡೆ ಇದೆ, ಸೆರಗ್ ಮಾತ್ರ ಗ್ರೀನ್ ಇದೆ. ಸೊ ಹಾಗಾಗಿ ನಾನು 3 ಕಲರ್ ಯೂಸ್ ಮಾಡಿಕೊಂಡು ಹಾಕಿದ್ದೀನಿ ಡಿಸೈನ್. ನೀವು 2 ಕಲರ್ ಯೂಸ್ ಮಾಡ್ಕೊಂಡು ಕೂಡ ಹಾಕ್ಬೋದು ಡಿಸೈನ್. ನೀವೇನಾದರೂ ಸಿಂಪಲ್ಲಾಗಿ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.